ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತ ಸಚಿವರ ಪರ ಶಾಸಕರ ದಂಡೆ ನಿಂತಿದೆ. ಸಚಿವ ಜಮೀರ್ ಅಹಮದ್ ಖಾನ್ ಭೇಟಿಯಾಗಿದ್ದಾರೆ. ದೊಡ್ಡ ಶಾಸಕರ ದಂಡೆ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನು ಭೇಟಿಯಾಗಿದ್ದಾರೆ. 5 ಶಾಸಕರಿಂದ ಸಚಿವ ಜಮೀರ್ ಅಹಮದ್ ಖಾನ್ ಭೇಟಿ. ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಆಗಿರುವಂತಹ ಬಸವರಾಜ ರಾಯರೆಡ್ಡಿ, ಶಾಸಕ ಶ್ರೀನಿವಾಸ್ ಮಾನೆ, ಶಾಸಕ ರಾಘವೇಂದ್ರ ಹಿಟ್ನಾಳ್, ಶಾಸಕ ಬಸವರಾಜ ನೀಲಪ್ಪ ಶಿವಣ್ಣನವರ್, ಶಾಸಕ ಅಶೋಕ್ ಪಟ್ಟಣ್ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನು ಭೇಟಿಯಾಗಿದ್ದಾರೆ. ಪ್ರತ್ಯೇಕವಾಗಿ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ವಸತಿ ಇಲಾಖೆಯಲ್ಲಿ ಹಗರಣ ಆಗಿದೆ ಎನ್ನುವಂತಹ ತಮ್ಮದೇ ಪಕ್ಷದ ಶಾಸಕ, ಕಾಂಗ್ರೆಸ್ನ ಶಾಸಕ BR ಪಾಟೀಲ್ ಆರೋಪದ ಬೆನ್ನಲ್ಲೇ ಅಲ್ಪಸಂಖ್ಯಾತ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರೆಲ್ಲರೂ ಕೂಡ ಭೇಟಿ ಆಗ್ತಾ ಇದ್ದಾರೆ. ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಬಂಧಪಟ್ಟ ಹಾಗೆ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಜೊತೆಗೆ ಚರ್ಚೆಯನ್ನು ನಡೆಸಿದ್ದಾರೆ. ವೆರಿ ಇಂಪಾರ್ಟೆಂಟ್ ವಿಸಿಟ್ ಇದು. ಒಂಥರ BR ಪಾಟೀಲ್ಗೆ ತಿರುಗೇಟು. ನಿಮ್ಮ ಆರೋಪಗಳು ಯಾವುದೇ ಕಾರಣಕ್ಕೂ ಏನೂ ಮಾಡೋಕ್ಕಾಗಲ್ಲ, ನಿಮ್ಮ ಆರೋಪಗಳಿಂದ ವಿಚಲಿತರಾಗಿಲ್ಲ, ನಿಮ್ಮ ಆರೋಪಗಳು ನಮ್ಮ ಮೇಲೆ ಯಾವುದೇ ಪರಿಣಾಮಗಳನ್ನು ಬೀರಲ್ಲ ಎನ್ನುವಂತಹ ಸಂದೇಶ. ಬಸವರಾಜ ರಾಯರೆಡ್ಡಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು, ಯಲಬುರ್ಗಾ ಕ್ಷೇತ್ರದ ಶಾಸಕರು ಕೂಡ ಹೌದು, ಭೇಟಿಯಾಗಿದ್ದಾರೆ. ಅಶೋಕ್ ಪಟ್ಟಣ್, ಶ್ರೀನಿವಾಸ್ ಮಾನೆ, ರಾಘವೇಂದ್ರ ಹಿಟ್ನಾಳ್ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಕೆಲವೊಂದಿಷ್ಟು ಯೋಜನೆಗಳು ಅಥವಾ ಕಾಮಗಾರಿಗಳಿಗೆ ಸಹಿ ಹಾಕಿಸಿಕೊಂಡು ಬಂದಿದ್ದಾರೆ. ನೀವು ಜಮೀರ್ ಅಹಮದ್ ಖಾನ್ ಮತ್ತು ಇದು ಬಸವರಾಜ ರಾಯರೆಡ್ಡಿ ಮತ್ತು ಜಮೀರ್ ಅಹಮದ್ ಖಾನ್ ಅವರ ಫೋಟೋ ನೋಡಿದ್ರಿ. ಇದರಲ್ಲಿ ಅಶೋಕ್ ಪಟ್ಟಣ್, ಶ್ರೀನಿವಾಸ್ ಮಾನೆ ಇದ್ದಾರೆ, ಹಿಟ್ನಾಳ್ ಅವರಿದ್ದಾರೆ. ಮಾತುಕತೆಯನ್ನು ನಡೆಸಿದ್ದಾರೆ. ಅತ್ಯಂತ ಮುಜುಗರಕ್ಕೆ ಒಳಗಾದಂತಹ ಸಚಿವ ಈ ವರ್ಷ ಸಚಿವ ಜಮೀರ್ ಅಹಮದ್ ಖಾನ್. BJPಯವರೋ JDSನವರೋ ಆರೋಪ ಮಾಡಿದ್ದರೆ ಬೇರೆ, ಆದರೆ ತಮ್ಮದೇ ಪಕ್ಷದ ಶಾಸಕ BR ಪಾಟೀಲ್ ಆಳಂದ ಕ್ಷೇತ್ರದವರು ಅವರ ಆರೋಪವನ್ನು ಮಾಡಿದ್ರು. ವಸತಿ ಇಲಾಖೆಯಲ್ಲಿ ದುಡ್ಡು ಪಡೆದು ಮನೆಗಳನ್ನು ಹಂಚಲಾಗ್ತಾ ಇದೆ ಅಂಥೇಳಿ. ಮುಂದಿನ ತಿಂಗಳಿಂದ ವಿಧಾನಮಂಡಲದ ಅಧಿವೇಶನ ನಡೆಯುತ್ತೆ. ಬಹುಶಃ ಜಮೀರ್ ಅಹಮದ್ ಖಾನ್ ವಿರುದ್ಧ BJP ಬಳಸಬಹುದಾದಂತಹ ಅಸ್ತ್ರ, ಅದು ಪ್ರಬಲವಾದಂತಹ ಅಸ್ತ್ರ. ಒದ್ದಾಡಬೇಕಾಗತ್ತೆ ಜಮೀರ್ ಅಹಮದ್ ಖಾನ್ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ತಮ್ಮನ್ನು ತಾವು ಸಮರ್ಥನೆ ಮಾಡಿಕೊಳ್ಳಲಿಕ್ಕೆ. ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಖಾನ್. ದೇವರು ಒಳ್ಳೇದು ಮಾಡಲ್ಲ, ಯಾರಾದರೂ ದುಡ್ಡು ಪಡೆದು ಮನೆ ಮಂಜೂರು ಮಾಡಿದ್ದಾರೆ ಎನ್ನುವುದಾದರೆ ಅಂಥವರಿಗೆ ದೇವರು ಒಳ್ಳೇದು ಮಾಡಲ್ಲ ಅಂಥೇಳಿ ಜಮೀರ್ ಅಹಮದ್ ಖಾನ್ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. BR ಪಾಟೀಲ್ ಏಕಾಂಗಿ ಆಗ್ತಾ ಇದ್ದಾರೆ. ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಒಂದಂತೂ ಸ್ಪಷ್ಟ ಆಗ್ತಿದೆ. BR ಪಾಟೀಲ್ ಪಕ್ಷದ ಲೈನ್ ಏನಿತ್ತು, ಒಂದು ಶಿಸ್ತು ಅಂತೇನಿತ್ತು, ಆ ಶಿಸ್ತುಗಳನ್ನೆಲ್ಲವನ್ನ ಮೀರಿ ತಾವಷ್ಟೇ ಪ್ರಾಮಾಣಿಕರು, ಉಳಿದವರೆಲ್ಲ ಕಳ್ಳರು ಎನ್ನುವ ರೀತಿಯಲ್ಲಿ BR ಪಾಟೀಲ್ ಮಾತಾಡ್ತಾ ಇದ್ದಾರೆ. ನಿನ್ನೆ ಹರ್ಷ ಗುತ್ತೇದಾರ್ ಮಾತಾಡ್ತಾ ಇದ್ರು. 5 ತಿಂಗಳ ಹಿಂದೆಯೇ ಮನೆಗಳ ಹಂಚಿಕೆ ಆಗಿದೆ BR ಪಾಟೀಲ್ ಅವರ ಕ್ಷೇತ್ರದಲ್ಲಿ, ಆಳಂದದಲ್ಲಿ. ಆದರೆ BR ಪಾಟೀಲ್ ಮಾತಾಡ್ತಾ ಇರುವಂಥದ್ದು ಈಗ 5 ತಿಂಗಳ ಹಿಂದೆ ಎಲ್ಲೋಗಿದ್ರು BR ಪಾಟೀಲ್, ಏನು ವ್ಯವಹಾರ ಮಾಡ್ತಾ ಇದ್ರು? ಆರೋಪ ಮಾಡ್ತಾರೆ. ಆರೋಪ ಮಾಡಿದ ತಕ್ಷಣ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರೀತಾರೆ, ಬಾಪ ಮಾತಾಡೋಣ ಅಂಥೇಳಿ ಹೋಗ್ತಾರೆ. ಯಾವುದೋ ಒಂದು ಫೈಲಿಗೆ ಸಿಗ್ನೇಚರ್ ಹಾಕ್ಕೊಂಡು ಬರ್ತಾರೆ. DK ಶಿವಕುಮಾರ್ ಕರೀತಾರೆ, ಯಾವುದೋ ಒಂದು ಫೈಲಿಗೆ ಸಿಗ್ನೇಚರ್ ಹಾಕ್ಕೊಂಡು BR ಪಾಟೀಲ್ ಬರ್ತಾರೆ. ಸೊ ಬ್ಲ್ಯಾಕ್ ಮೇಲ್ ಮಾಡುವಂತಹ ರಾಜಕಾರಣಿ BR ಪಾಟೀಲ್ ಎನ್ನುವಂಥ ಆರೋಪವನ್ನು ನಿನ್ನೆ ಕಲಬುರಗಿ ಜಿಲ್ಲಾ BJP ಮುಖಂಡ ಹರ್ಷ ಗುತ್ತೇದಾರ್ ಮಾಡಿದ್ರು. ಸುಭಾಷ್ ಗುತ್ತೇದಾರ್ ಆಳಂದ ಕ್ಷೇತ್ರದ ಮಾಜಿ ಶಾಸಕರು, ಅವರು ಕೂಡ ಅದೇ ಆರೋಪವನ್ನು ಮಾಡಿದ್ರು. ಬ್ಲ್ಯಾಕ್ ಮೇಲ್ ಮಾಡೋದು BR ಪಾಟೀಲ್ ಕೆಲಸ ಅಂಥೇಳಿ. ಒಂದು ಕಡೆ BR ಪಾಟೀಲ್ ಆರೋಪದ ಬಳಿಕ ಜಮೀರ್ ಅಹಮದ್ ಖಾನ್ ಮುಜುಗರಕ್ಕೆ ಒಳಗಾದ ಬೆನ್ನಲ್ಲೇ ಅವರ ಪಕ್ಷದ ಶಾಸಕರು ಅವರನ್ನು ಭೇಟಿಯಾಗಿ ಬೇರೆ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇದೊಂದು ಪಾಸಿಟಿವ್ ನೋಟು ಜಮೀರ್ ಅಹಮದ್ ಖಾನ್ ಅವರಿಗೆ. ನಾನು ಏಕಾಂಗಿ ಅಲ್ಲ, ನನ್ನ ಜೊತೆಗೆ ನನ್ನವರೇ ಆದಂತಹ ಶಾಸಕರು, ನನ್ನ ಜೊತೆಗಾರರು ಇದ್ದಾರೆ ಎನ್ನುವಂತಹ
ಸಂದೇಶವನ್ನು ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.